ನಾವು ನಮ್ಮ ಊರಿಗೆ ಏನ್ ಕೊಟ್ಟಿವಿ ಅನ್ನೋದು ಮುಖ್ಯ. ಊರು ನಮ್ಗೆ ಏನ್ ಕೊಟ್ಟು ಅನ್ನೋದ್ರಿಂದ. ಸೊ ಮೈಸೂರು ನನ್ನ ಐಡೆಂಟಿಟಿ ಕೊಟ್ಟಿದೆ. ಧಾತ್ರಿ ಭಾರದ್ವಾಜ್ ಇಂದ ಸಿರಿ ಮೈಸೂರು ಆಗಿತ್ತು, ಹೇಗೆ ಅಂತ ತಿಳ್ಕೊಬೋದಾ? ಧಾತ್ರಿ ಭಾರದ್ವಾಜ್ ಅಂದ್ರೆ ಅದು ನಂದು ಅಫಿಷಿಯಲ್ ಹೆಸರು. ಸಿರಿ ಅನ್ನೋದು ನಾನು ಇಟ್ಕೊಂಡಿದ್ದಲ್ಲ. ನಿಮ್ಮ ಬುಕ್ ಬಗ್ಗೆ ಮಾತಾಡೋದಾದ್ರೆ ಹೌ ಡಿಫ್ರೆಂಟ್ ಇಟ್ ಈಸ್, ಅಂದ್ರೆ ಬೇರೆ ಬುಕ್ಗಳಿಗಿಂತ ಇದು? ಅಲ್ಲಿ 10ಕ್ಕೂ ಹೆಚ್ಚು ಅರಮನೆಗಳಿದೆ. ಸೊ ಅದು ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಅರಮನೆ ಇತಿಹಾಸ ಹೆಚ್ಚು ಜನರಿಗೆ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಅದು 2-3 ಸತಿ ಸಾಮ್ಯತೆಗಳಿದೆಯಾ ಈಗಿನ ಕೃತಿಗೂ ಮತ್ತೆ ಟೇಲ್ಸ್ ಆಫ್ ಮೈಸೂರು? ಒಂದು ಮೈಸೂರನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಏಕೆ ಅಂದ್ರೆ ಕನ್ನಡದಲ್ಲಿ ನಾನು ಮನಸ್ಸಿಂದ ಬರೆಯೋದು, ಕೈಯಿಂದ ಬರೆಯೋದಲ್ಲ. ಅದು ಪೂರ್ಣಚಂದ್ರ ತೇಜಸ್ವಿ ಅವರು, ಇನ್ನೊಂದು SL ಭೈರಪ್ಪ ಅವರು, ಇನ್ನೊಂದು ಶಿವರಾಮ್ ಕಾರಂತ್ ಅವರು. ನಿಮಗೆ ಅವ್ರ 3 ಜನದ ಬರವಣಿಗೆ ಶೈಲಿ ತುಂಬಾ ಮನಸ್ಸಿಗೆ ಹತ್ರ ಆಗುತ್ತೆ. ಅವರು ನಿಮ್ಮ ವೃತ್ತಿ ಜೀವನ ಮತ್ತೆ ಸಾಹಿತ್ಯಿಕ ಪಯಣ ಎರಡನ್ನೂ ಹೇಗೆ ಸಂಭಾಳಿಸ್ಕೊಂಡಿರ್ತೀರಾ? ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸನೇ ಆಗ್ಬಿಟ್ಟಿರುತ್ತೆ. ತುಂಬಾ ಡಿಮ್ಯಾಂಡಿಂಗ್ ಜಾಬ್ ನಾನು ಮಾಡುವಂತ ಕೆಲಸ. ಈಗಿನ ಕಾಲದಲ್ಲಿ ಓದೋದೇ ಕಷ್ಟ. ಅಂಥದ್ರಲ್ಲಿ ಅದನ್ನ ಓದಿ ಫೀಡ್ಬ್ಯಾಕ್ ಬರಿಬೇಕು ಅಂತ ಅನ್ಕೊಂಡು ಅದನ್ನ ಬರೆದು ಅದನ್ನ ಕಳ್ಸೋದಕ್ಕೆ ಟೈಮ್ ತಗೋತಾರಲ್ಲ, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು.